ಕಾಮಿಡಿಯಲ್ಲ ಕ್ರೈಮ್. ನಾವು ಎತ್ತಿಕೊಂಡ ವಿಷಯ ಈಗ ಅಧಿಕೃತ ತನಿಖೆ. ನಾವು ಪ್ರಸಾರ ಮಾಡಿದ ಪ್ರೋಮೋ ನೋಡಿ ಇದು ಕಾಮಿಡಿ ಸ್ಟೋರಿನಾ ಅಂತ ಹೇಳಿದವರಿದ್ದಾರೆ, ಇದನ್ನ ಅಸತ್ಯ ಅಂತ ಹೇಳಿದವರೂ ಇದ್ದಾರೆ. ಆದ್ರೆ ಇದು ನಗುವ ವಿಷಯವಲ್ಲ, ಇದು ಪೂರ್ತಿ ಕ್ರೈಮ್ ಸ್ಟೋರಿ. ಧಾರವಾಡ ತಾಲೂಕಿನ ಕವಲಗಿರಿ ಗ್ರಾಮದಲ್ಲಿರುವ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಮಠದ ಆವರಣದಲ್ಲೇ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ತೋರಿದ ಆರೋಪ, ಮಹಿಳೆಯಿಂದ ಬೆತ್ತಲಾಗಿ ಮಸಾಜ್ ಮಾಡಿಸಿಕೊಂಡಿರುವ ವಿಡಿಯೋ ಚಿತ್ರೀಕರಣವಾಗಿದೆ. ಬೆತ್ತಲಾಗಿ ಮಸಾಜ್ ಮಾಡಿಸಿಕೊಂಡಿರುವ ವಿಡಿಯೋ ಚಿತ್ರೀಕರಣವಾಗಿದೆ ಎನ್ನಲಾಗ್ತಿದೆ. ಭಜನೆ ಬದಲು ಕ್ಯಾಮೆರಾ ಆನ್, ಪ್ರಸಾದದ ಬದಲು ಪೆನ್ ಡ್ರೈವ್. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಗ್ರಾಮದಲ್ಲಿ ಸ್ವಾಮೀಜಿಯ ವಿರುದ್ಧ ಭಾರಿ ಆಕ್ರೋಶ ಸ್ಫೋಟವಾಗಿದೆ. ಇಲ್ಲಿಗೆ ಕಥೆ ಮುಗಿದಿಲ್ಲ. ಇದು 5 ಜನ ಯುವಕರ ಗ್ಯಾಂಗ್ ಈ ವಿಡಿಯೋ ಇಟ್ಟುಕೊಂಡು ಸ್ವಾಮೀಜಿಯಿಂದ 20 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. 10 ಲಕ್ಷಕ್ಕೆ ಡೀಲ್, 7 ಲಕ್ಷ ಹಣ ಪಾವತಿ, ಉಳಿದ 3 ಲಕ್ಷ ಬರದೆ ಹೋದಾಗ ವಿಡಿಯೋ ಫುಲ್ ವೈರಲ್. ಕಾಮಿಡಿಯಲ್ಲ, ಪಕ್ಕಾ ಕ್ರೈಮ್. ಈ ಪ್ರಕರಣದ ಸಂಬಂಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಡಿಯೋ ಮೂಲಕ ಹಣ ವಸೂಲಿ ಮಾಡಿದ ಆರೋಪದಡಿ 5 ಜನರ ವಿರುದ್ಧ ಜೆಎಂಎಫ್ಎಸ್ಸಿ ನ್ಯಾಯಾಲಯದಲ್ಲಿ ಸರಸ್ವತಿ ಸ್ವಾಮೀಜಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ನಗು ತರಿಸುವ ಘಟನೆ ಅಂತ ಆರಂಭವಾದ ಈ ಪ್ರಕರಣ ಈಗ ಕೋರ್ಟ್ ಮತ್ತು ಪೊಲೀಸ್ ತನಿಖೆಗೆ ತಲುಪಿದೆ. ಈ ಪ್ರಕರಣವನ್ನ ಮೊದಲು ಪ್ರೋಮೋ ಮೂಲಕ ಜನರ ಮುಂದೆ ತಂದಿದ್ದು ನಿಮ್ಮ ಶ್ರೀನಿಧಿ ಟಿವಿ ಸುದ್ದಿವಾಹಿನಿ. ನಾವು ಮಾಡಿದ ಪ್ರೋಮೋ ಫಾಲೋ ಅಪ್ ಆಗಿಯೇ ಇಂದು ಈ ಸುದ್ದಿ ಕರ್ನಾಟಕದ ಪ್ರತಿಷ್ಠಿತ ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾಗಿದೆ.